ಥ್ಯಾಂಕ್ ಯು. ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡುವಂತದ್ದು ಏನಾದ್ರು ಮಾಡಿದ್ರೆ ನಾವು ಯಾವ ದೂರ ವಿಪಕ್ಷ ಆಗಿ ನಾವು ನೋಡ್ರಿ, ನಾವು ಸದನದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಾಕತ್ತೀವಿ. ನಮ್ದೆಲ್ಲ ನೋಡ್ರಿ, ನೀವು ರಾಜ್ಯಾಧ್ಯಕ್ಷ ಎಷ್ಟು ಮಾತಾಡ್ತಾನೆ, ನಾವು ಎಷ್ಟು ಮಾತಾಡ್ತೀವಿ, ಅಶೋಕ್ ಅವರು, ನಾವು ಯಾರು ಸುನಿಲ್ ಕುಮಾರ್, ನಾವು ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ ನಮಗೆ ಅನ್ಸೈತಿ. ಆದರೆ ಅದನ್ನೆಲ್ಲ ಕೇಂದ್ರದವ್ರು ನೋಡ್ಬೇಕಷ್ಟೇ. ಅವ್ರ ಬಳಿ ಇಂಟೆಲಿಜೆನ್ಸ್ ಇರ್ತದೆ, ಏನು ಇವ್ರು ನಡೆಸ್ಯಾರ ಅನ್ನೋದು ಗುರ್ತಾಗ್ತದೆ. ಯಾರ್ಯಾರು ಯಾರಿಗೆ ಫೋನ್ ಮಾಡಿ ಏನೇನು ನಡೆಸ್ಯಾರ. ಯಡಿಯೂರಪ್ಪ ಎಕ್ಸ್ ಎಮ್ ಎಲ್ ಎ ಫೋನ್ ಮಾಡಿದ್ರು, ರಾತ್ರಿ 12ಕ್ಕೆ ಫೋನ್ ಮಾಡ್ಯಾರ ಒಬ್ಬ ಎಮ್ ಎಲ್ ಎಗೆ, ಎಕ್ಸ್ ಎಮ್ ಎಲ್ ಎಗೆ. ಪಾಪ ಅವ 5 ವರ್ಷ ಎಮ್ ಎಲ್ ಇದ್ದಾಗ ಒಮ್ಮೆನೂ ಅವ್ನ ಮುಖ ನೋಡಲಿಲ್ಲ, ಫೋನ್ ಮಾಡಿರಲಿಲ್ಲ. ಈಗ ನೀವೆಲ್ಲ ವಿಜೇಂದ್ರ ಜೊತೆಗೆ ಇರ್ಬೇಕಪ್ಪ, ಮುಂದೆ ನಮ್ಮದೇ ಸರ್ಕಾರ ಬರ್ತದೆ, ನೀನು ಮಂತ್ರಿ ಮಾಡ್ತೀವಿ, ಇಲ್ಲಿವರೆಗೆ ಚಾಲು ಆಗೈತೆ. ನಾಯಕತ್ವ ಬದಲಾವಣೆ ಬಗ್ಗೆ ಮುಂದಿನ ಆಪರೇಷನ್ ಹೀಗೆ ಚಾಲು ಆಗೈತೆ. ಮುಂದೆ ನಾವೇನೂ ಇಲ್ಲಿ ವಿಚಾರ ಮಾಡಿಲ್ಲ. ಪಕ್ಷದ ಇವ್ರ ಜೊತೆ ಮಾತಾಡಿ ನಮ್ಮದು ವಕಫ್ ಹೋರಾಟ ಅಟ್ಟೆ ಐತಿ. ನಾವು ಯಾರ್ದು ಜನ್ಮ ಹುಟ್ಟು ಹಬ್ಬ ಆಚರಣೆ ಮಾಡೋದು, ಪುಣ್ಯತಿಥಿ ಮಾಡೋ ಕಾರ್ಯಕರ್ತರಲ್ಲ ನಾವು. ಹುಟ್ಟು ಹಬ್ಬ ಅವ್ರವ್ರ ಮನ್ಯಾಗ ಮಾಡ್ಕೊಲ್ಲ. ನನ್ನ ಸ್ವಂತ ಹುಟ್ಟು ಹಬ್ಬನೇ ಮಾಡ್ಕೋದಿಲ್ಲ. ಇಲ್ಲೇ ಇದ್ದೆ 13ನೇ ತಾರೀಕು ಮುಂಜಾನೆ 10ಕ್ಕೆ ಸದನದಾಗ ಹೋದವ. 8:30 ನಾನು ಊರಿಗೆ ಹೋಗೀನಿ. ಅಲ್ಲಿ ಯಾರೋ ಪಾಪ ಬಂದು ಹಾರ ಹಾಕಿದ್ರೆ ಹಾಕ್ಸೊಂಡೆ. ಈ ಹುಟ್ಟು ಹಬ್ಬ ಮಾಡ್ಕೋದು ಭಾರಿ ಪರಿಣಾಮ ಆಗ್ತೈತಿ. ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಏನು ನಾವು ವಕಫ್ ಸಲಾಗಿ ಹೋರಾಟ ಮಾಡ್ತೀವಿ. ವಕಫ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂದ್ರೆ ದೊಡ್ಡ ಸಮಾಜ ನಾವು ದಾವಣಗೆರೆಗೆ ಮಾಡ್ತೀವಿ. ಅವ್ರದ್ದು ಮುಗಿದು 1 ವಾರನಾಗ ಮಾಡ್ತೀವಿ. ನಮ್ಮ ಶಕ್ತಿ ಏನು ಅನ್ನೋದು ಅವ್ರಿಗೆ ತೋರಿಸ್ತೀವಿ. ಜನಶಕ್ತಿ ನಮ್ಮದು. ಜನಪರ ಹೋರಾಟ, ಹುಟ್ಟು ಹಬ್ಬದ ಹೋರಾಟ, ಪುಣ್ಯತಿಥಿ ಹೋರಾಟ ಅಲ್ಲ. ನಾಯಕತ್ವ ಬದಲಾವಣೆ ಆಗ್ಬೇಕು ಅಂತ ಇವಾಗಲೂ ಹೇಳಿಕೆ ಬದ್ಧರಾಗಿದ್ದೀರಾ ಅಂತ? ನಾವೇನೂ ಹೇಳೋದಿಲ್ಲರಪ್ಪ, ಆಂತರಿಕ ಸಮಸ್ಯೆಗಳ ಬಗ್ಗೆ ಹೇಳೋದಿಲ್ಲ. ಈಗ ಯಡಿಯೂರಪ್ಪನವ್ರು ಏನು ನಡೆಸ್ಯಾರ ಅನ್ನೋದು ನಿಮ್ಮ ಮಾಹಿತಿ ಕೊಟ್ಟೆ. ಅವ್ರು ಇಲ್ಲ, ನಾ ಯಾವ ಮಾಜಿ ಶಾಸಕರು ಮಾತಾಡಿಲ್ಲ ಅಂತ ನಾನು ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲಿ, ಅಲ್ಲಿಂದ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.